ಸಿಂಹ ರಾಶಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿ ಸ್ವಲ್ಪ ಪವರ್ಫುಲ್ ರಾಶಿ ಉಳಿದಿದೆ ಕಂಪೇರ್ ಮಾಡಿದ್ರೆ. ಸೊ ಈ ವರ್ಷ ಅವರ ಪವರ್ ಅದೇ ರೀತಿ ಕಂಟಿನ್ಯೂ ಆಗುತ್ತಾ ಅಥವಾ ಯಾವ ರೀತಿ ಅಂತ? ಸಿಂಹರಾಶಿ ಸಿಂಹರಾಶಿ ಅಂದಿದ ತಕ್ಷಣ ಅದಕ್ಕೆ ಅಧಿಪತಿ ರವಿ ಅಂದ್ರೆ ಸೂರ್ಯನೇ ಅಧಿಪತಿ ಆಗಿರ್ತಾನೆ. ಸ್ವಲ್ಪ ಆತುರ ನಿರ್ಧಾರ ಎಲ್ಲಿ ಅಂದ್ರೆ ಆಡಳಿತದಲ್ಲಿ ಆತುರ ನಿರ್ಧಾರವನ್ನ ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮತ್ತೆ ಲಾಭ ಭಾವದಲ್ಲಿ ಗುರುವಿನ ಸಂಚಾರ ಖಂಡಿತವಾಗ್ಲೂ ಗುರುವಿನ ಬಲ ಅತಿ ಹೆಚ್ಚಾಗಿದೆ. ಎಲ್ಲ ವಿಚಾರದಲ್ಲೂ ಅನುಕೂಲ ಸಹ ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಪ್ರಮುಖವಾಗಿ ಎಜುಕೇಶನ್ ಫೀಲ್ಡ್ ಅಲ್ಲಿ ಏನೋ PhD ಮಾಡ್ತಾ ಇದ್ದೀನಿ, ಅದನ್ನ ನನ್ಗೆ ಆಗುತ್ತಾ ಇಲ್ವಾ ಅನ್ನೋ ಒಂದು ಕ್ವಶನ್ ಇರ್ತದಲ್ಲ, ಅವ್ರಿಗೆಲ್ಲ ಖಂಡಿತವಾಗ್ಲೂ ಈ ಒಂದು ಮೇ ಅಥವಾ ಜೂನ್ ಒಳಗಡೆ ಅದರ ಅನುಕೂಲ ಆಗುವಂಥದ್ದು, ಒಂದು ಡಾಕ್ಟ್ರೇಟ್ ಹಾನರರಿ ಡಾಕ್ಟ್ರೇಟ್ ಸಿಗುವಂಥದ್ದು, ಗೌರವ ಸಿಗುವಂಥದ್ದು, ಮನ್ನಣೆ ಸಿಗುವಂಥದ್ದು ಅಥವಾ ಬಿರುದು ಬಹುಮಾನಗಳು ಸಿಗುವಂಥದ್ದು, ಈ ರೀತಿಯಾದಂಥ ವಿಶೇಷ ಫಲಗಳನ್ನು ಸಹ ಸೂಚಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಮತ್ತೆ ರಾಜಕೀಯ ರಂಗದಲ್ಲಿ ಯೋಚನೆ ಮಾಡೋದಾದ್ರೆ ಸ್ವಲ್ಪ ಅದನ್ನೇ ನಾನು ಮೊದಲೇ ಹೇಳಿದ್ದು, ಆತುರ ಸ್ವಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಅಂದ್ರೆ ರಾಜಕೀಯ ರಂಗದಲ್ಲಿ ಯಾರೆಲ್ಲ ಸಿಂಹ ರಾಶಿಯಲ್ಲಿ ಜನನವಾಗಿರ್ತಾರೋ ಅವ್ರು ಏನ್ ಮಾಡ್ತಾರೆ, ಯಾವುದೋ ಗೊತ್ತಿಲ್ಲದೆ ಮಾತಾಡ್ಬಿಡ್ತಾರೆ. ಅಲ್ಲಿ ಮಾತಾಡಿದಾಗ ಏನಾಗುತ್ತೆ ಅಂದ್ರೆ ಬೇರೆ ರೀತಿಯಾಗಿ ಕೇಳಿಸ್ಕೊಳ್ಳೋಂಥವ್ರಿಗೆ ಬೇರೆ ರೀತಿಯಾಗಿ ಕನ್ವೆ ಆಗಿ ಅದು ಅವ್ರ ಭಾವನೆಗಳಿಂದ ಬೇರೆ ಬೇರೆ ರೀತಿಯಾದಂಥ ಡಿವಿಯೇಷನ್ ತಗೊಂಡ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವರು ನಿಂದನೆಗೆ ಒಳಗಾಗುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಯಾಕಂದ್ರೆ ಅಷ್ಟಮ ಶನಿ ಅನ್ನೋದು ಆ ರೀತಿಯನ್ನು ಸೂಚಿಸುವಂಥದ್ದು. ಇಷ್ಟಕ್ಕೆಲ್ಲ ಕಾರಣ ಯಾಕೆಂದ್ರೆ ಅಷ್ಟಮ ಶನಿಯ ಪ್ರಭಾವ. ಅಷ್ಟಮ ಶನಿಯ ಪ್ರಭಾವ ಜೊತೆಗೆ ರಾಶಿಯಲ್ಲೇ ಕೇತುವಿನ ಸಂಚಾರ. ಇಷ್ಟು ಇದ್ದಾಗ ಸ್ವಲ್ಪ ಯೋಚನೆ ಮಾಡಬೇಕು, ಯೋಚನೆ ಮಾಡೇ ಮಾತಾಡ್ಬೇಕು, ಯೋಚನೆ ಮಾಡೇ ವ್ಯವಹರಿಸ್ಬೇಕು. ಆಗ್ಲೇ ತಿಳಿಸ್ಕೊಟ್ಟಂಗೆ ಇವರು ಕೇತು ಬಂದು ಮೋಕ್ಷಕಾರಕ ಅಂತ ಹೇಳ್ತೀವಲ್ಲ, ಯಾವ್ದ್ರಲ್ಲಿ ಹೆಂಗೆ ಮೋಕ್ಷ ಮಾಡ್ತಾನೆ ಅನ್ನೋದೇ ಗೊತ್ತಾಗಲ್ಲ. ಒಳ್ಳೆ ವಿಚಾರದಲ್ಲಿ ಮೋಕ್ಷ ಆದ್ರೆ ಪರವಾಗಿಲ್ಲ, ಈ ಕೆಟ್ಟ ವಿಚಾರವನ್ನ ಮೋಕ್ಷ ಅಂತ ತಿಳ್ಕೊಂಡು ಅದು ಬೇರೆ ರೀತಿ ಕನ್ವರ್ಟ್ ಆಗಿ ಅಲ್ಲಿಂದ ಬೇರೆ ರೀತಿಯಾದಂತ ಸಮಸ್ಯೆ ಅನುಭವಿಸುವಂಥದ್ದು. ಯಾಕೆ ಅಂದ್ರೆ ಅಷ್ಟಮ ಶನಿಯ ಒಂದು ಪರಿಣಾಮ ಆಗುವಂತ ಸಾಧ್ಯತೆ ಇರ್ತದೆ. ಇನ್ನು ಮಿಕ್ಕ ಓವರ್ ಆಲ್ ತಗೊಳಕ್ ಹೋದ್ರೆ 80% ತುಂಬಾ ಚೆನ್ನಾಗಿದೆ. ಅದು ಎಲ್ಲಿ ತನಕ ಅನ್ನೋಂಥದ್ದು ನೋಡೋದಾದ್ರೆ ಜೂನ್ ತನಕ ತುಂಬಾ ಅದ್ಭುತವಾಗಿದೆ. ಅಷ್ಟರೊಳಗೆ ನಿಮ್ಮ ಒಂದು ಸಾಂಸಾರಿಕ ಜೀವನವಾಗಿರ್ಬೋದು ಅಥವಾ ವೈವಾಹಿಕ ಜೀವನವಾಗಿರ್ಬೋದು ಅಥವಾ ಬೇರೆ ರೀತಿಯಾದಂತಹ ವಿದ್ಯಾರಂಗದಲ್ಲಾಗಿರ್ಬೋದು ಅಥವಾ ವೃತ್ತಿಪರವಾಗಿ ಆಗಿರ್ಬೋದು, ಇದರಲ್ಲೆಲ್ಲದರಲ್ಲೂ ಸಹ ಒಂದು ರೀತಿಯಂತ ಮುನ್ನಡೆಯನ್ನು ಸಾಗಿಸುವಂತ ಸಾಧ್ಯತೆ ಇರ್ತದೆ. ಅದೇ ಗುರುವು ಯಾವಾಗ ವ್ಯಯ ಭಾವಗಳಲ್ಲಿ ಸಂಚಾರ ಮಾಡ್ತಾರೋ ವ್ಯಯವನ್ನು ಸೂಚಿಸ್ತಾರೆ. ಯಾವ ರೀತಿಯಾದಂತಹ ವ್ಯಯವನ್ನು ಸೂಚಿಸ್ತಾರೆ ಅನ್ನೋದು ಕ್ವಶನ್ ಮಾರ್ಕ್ ಹಾಕೊಂಡಾಗ ಧರ್ಮ ಕಾರ್ಯಗಳಿಗೆ, ಅಂದ್ರೆ ಯಾವ್ದೋ ಒಂದು ಪೂಜೆ ಮಾಡಿಸ್ಬೇಕು ಅನ್ಕೊಂಡ್ರೆ ಅಲ್ಲಿ ಅವ್ರು ಅಂದ್ಕೊಂಡಿರೋ ಒಂದು 20,000ದಲ್ಲಿ ಮುಗಿದೋಗುತ್ತೆ ಒಂದು ಕಾರ್ಯಕ್ರಮ ಅಂತ ಅನ್ಕೊಂಡಿರ್ತಾರೆ, ಅಲ್ಲಿ 40,000 ಆಗುವಂಥದ್ದು. ಯಾವ್ದೋ ಒಂದು ಟ್ರಿಪ್ ಹೋಗಿ ಬರೋಣ ಯಾವ್ದೋ ಒಂದು ದೇವಸ್ಥಾನಕ್ಕೆ ಅಂತ, ಇನ್ನೊಂದು ಸ್ವಲ್ಪ ದೂರ ಹೋದ್ರೆ ಇನ್ನೊಂದು 200-300 ಕಿಲೋಮೀಟರ್ ಇನ್ನೊಂದು 2-3 ದೇವಸ್ಥಾನ ನೋಡ್ಕೊಂಡ್ ಬರ್ಬೋದು ಅಂತ ಅನ್ಕೊಂತಾರೆ, ಅಲ್ಲಿ ತಿರ್ಗಾ ಇನ್ನೊಂದಷ್ಟು ಎಕ್ಸ್ಟ್ರಾ ಸೇರುವಂಥದ್ದು. ಈ ರೀತಿಯಾದಂತಹ ಹೆಚ್ಚು ಧರ್ಮ ಕಾರ್ಯಗಳಿಗೆ ಹಣಕಾಸಿನ ಖರ್ಚಾಗುವಂತ ಸಾಧ್ಯತೆ ಇರ್ತದೆ. ಯಾರ್ದೋ ಮದ್ವೆ ಇವ್ರು ಹೋಗಿ ಹೆಲ್ಪ್ ಮಾಡ್ತೀವಿ ಅನ್ನೋದು, ಇವ್ರ ಹತ್ರ ದುಡ್ಡಿಲ್ದೆ ಹೋದ್ರು ಬೇರೆಯವ್ರ ಹತ್ರ ಸಾಲ ಕೊಟ್ಟು ತಗೊಂಬಂದು ಅವ್ರಿಗೆ ಹೆಲ್ಪ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆಗುವಂತ ಸಾಧ್ಯತೆ ಇರ್ತದೆ. ಆ ಕಾರಣದಿಂದ ಸ್ವಲ್ಪ ಮಟ್ಟಿಗೆ ಹಣಕಾಸಿನ ವಿಚಾರದಲ್ಲಿ ಜೂನ್ ನಂತರ ಅಲರ್ಟ್ ಆಗಿರೋದು ಒಳ್ಳೇದು. ಸುಮ್ನೆ ವೃಥ ವ್ಯಯ ಆಗುವಂಥದ್ದು, ವ್ಯಯ ಭಾವೇ ಗುರುಸ್ಥಿತಿ ಅಂತ ಹೇಳ್ತೀವಿ. ಜೊತೆಗೆ ಸ್ವಲ್ಪ ದಿನಗಳ ನಂತರ ಕೇತುವು ಸಹ ಸಂಚಾರ ಮಾಡಕ್ ಪ್ರಯತ್ನ ಮಾಡಿದಾಗ ಖಂಡಿತವಾಗ್ಲೂ ಹೆಚ್ಚೆಚ್ಚು ಆದ್ರೆ ಗೊತ್ತೇ ಆಗಲ್ಲ ಎಲ್ಲಿ ಖರ್ಚಾಗುತ್ತೋ. ಅಯ್ಯೋ ಮೊನ್ನೆ ಸಂಬಳ ಬಂತು, ಅದು ಎಲ್ಲೋಯ್ತೋ ಏನ್ ಕಥೆನೋ ಗೊತ್ತಾಗಿಲ್ಲ ಗುರುಗಳೇ, ತುಂಬಾ ಎಲ್ಲ ಡ್ರೈ ಆಗ್ಬಿಟ್ಟಿದೀವಿ. ಈ ರೀತಿ ಕೈ ತುಂಬಾ ಸಂಬಳ ಬರುತ್ತೆ, ಕೈ ತುಂಬಾ ಸಂಪಾದನೆ ಮಾಡ್ತಾರೆ, ಇದ್ದಕ್ಕಿದ್ದಂಗೆ ಖರ್ಚಾಗುವಂಥದ್ದು. ಯಾಕೆ ಖರ್ಚಾಗುತ್ತೆ ಅಂದ್ರೆ ಎರಡೂ ಗ್ರಹಗಳು ಸೇರ್ಕೊಂಡ್ರು ಅಂದ್ರೆ ಇನ್ನ ಬೇರೆ ಮಾತೇ ಇರಲ್ಲ. ಮೋಕ್ಷ ಒಂದ್ ರೀತಿಯಾದ ಖರ್ಚಾಗುವಂತ. ಆ ಕಾರಣದಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ಒಳ್ಳೇದು. ಇನ್ನಿಷ್ಟು ಹೊರತುಪಡಿಸಿದ್ರೆ ದೇಹದಲ್ಲಿ ಸ್ವಲ್ಪ ಉಷ್ಣ ಅಂಶ ಜಾಸ್ತಿ ಆಗುವಂಥದ್ದು, ಜೊತೆಗೆ ಸ್ವಲ್ಪ ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುವಂಥದ್ದು, ಈ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳು ಸಹ ಕಾಣುವಂತ ಸಾಧ್ಯತೆ ಇರ್ತದೆ. ಸಮಯಕ್ಕೆ ಸರಿಯಾಗಿ ಊಟ ಸೇವನೆ ಮಾಡುವಂಥದ್ದು ತುಂಬಾ ಮುಖ್ಯ. ಇದನ್ನ ಹೊರತುಪಡಿಸಿದ್ರೆ ಎಲ್ಲೇ ಮುಂದಾಳತ್ವ ತಗೋಬೇಕು ಅಂದ್ರೆ ಸ್ವಲ್ಪ ಯೋಚನೆ ಮಾಡಿ ಮುಂದಾಳತ್ವವನ್ನು ತೆಗೆದುಕೊಂಡ್ರೆ ಒಳ್ಳೇದು. ಮತ್ತೆ ಯಾವುದೇ ಒಂದು ಊಟ ಸೇವನೆ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಊಟ ಮಾಡ್ಬೇಕು. ಸುಮ್ನೆ ಅರ್ಜೆಂಟಲ್ಲಿ ಊಟ ಮಾಡುವಂಥದ್ದಾಗಿರ್ಬೋದು ಅಥವಾ ತಮ್ಮ ಆರೋಗ್ಯಕ್ಕೆ ಬೇಡದೇ ಇರುವಂತದ್ದು ಸ್ವಲ್ಪ ಸ್ಪೈಸಿ ಐಟಮ್ ಜಾಸ್ತಿ ಇಷ್ಟಪಡ್ತಾರೆ. ಆ ಕಾರಣದಿಂದ ಅದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ನೀರನ್ನ ಹೆಚ್ಚಾಗಿ ಕುಡಿಬೇಕು, ಯಾಕಂದ್ರೆ ಈ ರಾಶಿ ಬಂದು ಸ್ವಲ್ಪ ಅಗ್ನಿಗ್ರಹ, ಅಗ್ನಿ ತತ್ವವನ್ನು ಸೂಚಿಸುವಂಥದ್ದು. ಆ ಕಾರಣ ಸ್ವಲ್ಪ ನೀರಿನ ಅಂಶ ಜಾಸ್ತಿ ಹೋದ್ರೆ ತುಂಬಾ ಒಳ್ಳೇದು. ಇನ್ನು ಮಿಕ್ಕೆಲ್ಲ ವಿಚಾರದಲ್ಲೂ ಓವರ್ ಆಲ್ ತುಂಬಾ ಅದ್ಭುತವಾಗಿದೆ.
ಇನ್ನು ಪರಿಹಾರ ರೂಪಕವಾಗಿ ನಾವು ಬಂದಿದ್ದಾದ್ರೆ ಖಂಡಿತವಾಗ್ಲೂ ಅದ್ಭುತವಾದಂತಹ ಪರಿಹಾರ ಅಂದ್ರೆ ಪ್ರತಿ ಭಾನುವಾರ ಸೂರ್ಯನಾರಾಯಣನ ಸ್ಮರಣೆ ಟುವರ್ಡ್ಸ್ ಈಸ್ಟ್ ಪೂರ್ವ ದಿಕ್ಕಿಗೆ ತಿರ್ಕೊಳ್ಳುವಂಥದ್ದು, ಸೂರ್ಯನಾರಾಯಣಗೆ ನಮಸ್ಕಾರ ಮಾಡೋದು. ಓಂ ನಮೋ ಸೂರ್ಯನಾರಾಯಣ ನಮಃ ಅನ್ನೋ ಒಂದು ಮಂತ್ರ ಆಗಿರ್ಬೋದು, ಅಥವಾ ಸೂರ್ಯನ ಓಂ ಹ್ರಾಂ ಹ್ರೀಂ ರೋಂ ಸಹ ರವೇನ್ ನಮಃ ಅಂತ ಹೇಳುವಂಥದ್ದು, ಅಥವಾ ಸುಮಾರು ಸೂರ್ಯನ ಇವಾಗಿನ ಕಾಲಘಟ್ಟದಲ್ಲಿ ಸಾಕಷ್ಟು ಮೊಬೈಲ್ಗಳಲ್ಲಿ ಸಿಗುತ್ತೆ. ನಮ್ಗೆ ಏನ್ ಬೇಕೋ ಸೂರ್ಯನ ಮಂತ್ರ ಅಂತ ಹಾಕಿದ್ರೆ ಆ ಮಂತ್ರವನ್ನ ಪಠನೆ ಮಾಡುವಂಥದ್ದು. ಸೂರ್ಯನಾರಾಯಣಗೆ ಅಥವಾ ಸೂರ್ಯ ಗ್ರಹಗಳಿಗೆ ಅವರು ಅನುಕೂಲ ಆದ್ರೆ ಹೋಗಿ ಒಂದಷ್ಟು ಗೋಧಿಯನ್ನ ದಾನ ಮಾಡುವಂಥದ್ದು, ಗುರುವಿನ ಕ್ಷೇತ್ರಗಳಿಗೆ ಹೋಗುವಂಥದ್ದು, ನಮಸ್ಕಾರ ಮಾಡೋದು, ಇದೆಲ್ಲ ಸಿಂಪಲ್ ಖಂಡಿತವಾಗ್ಲೂ ಕೈಗೆ ಎಟ್ಕೋವಂಥದ್ದು ಹೇಳ್ಕೊಡ್ತಾ ಇದೀವಿ. ಖಂಡಿತವಾಗ್ಲೂ ಈ ಪರಿಹಾರಗಳು ಮಾಡಿದ್ದಾದ್ರೆ ಯಾವ ರೀತಿಯಾದಂತಹ ಸಮಸ್ಯೆಗಳನ್ನ ಎದುರಿಸುವಂಥದ್ದು ಇಲ್ಲಲ್ಲ. ಅಷ್ಟಮ ಶನಿಗೆ ಸ್ವಲ್ಪ ಮಟ್ಟಿಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ಸಾಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.